ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದ ತಾಲೂಕು ಕಚೇರಿ ಆಡಳಿತ ಸಭಾಂಗಣದಲ್ಲಿ ರಾಷ್ಟ್ರ ಮತ್ತು ನಾಡಹಬ್ಬ ಆಚರಣೆ ಸಮಿತಿ ವತಿಯಿಂದ ಮಡಿವಾಳ್ ಮಾಚಿದೇವರ ಜಯಂತಿ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಣೆ ಮಾಡಿಸಿದ್ದಾರೆ. ಹೌದು ವೀಕ್ಷಕರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹರಿಹರನ ಜನಪ್ರಿಯ ಶಾಸಕರಾದ ಬಿ.ಪಿ. ಹರೀಶ್ ಅವರು ವಹಿಸಿದ್ದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಜಿ. ಸಂತೋಷ್ ಕುಮಾರ್, ಮಡಿವಾಳ ಸಮಾಜ ಅಧ್ಯಕ್ಷರಾದ ಭೀಮಣ್ಣ, ಕ್ಷೇತ್ರ ಶಿಕ್ಷಣಾಧಿಕಾರಿ ಡಿ. ದುರ್ಗಪ್ಪ, ತಾಲೂಕಿನ ಅನೇಕ ವಿವಿಧ ಇಲಾಖೆ ಅಧಿಕಾರಿಗಳು, ಮಡಿವಾಳ ಸಮಾಜದ ಮುಖಂಡರು, ತಾಲೂಕು ಕಚೇರಿಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ದೊಡ್ಡ ದೇವಸ್ಥಾನದಲ್ಲಿ ಇರೋ ವಿಚಾರಗಳು ಮಾನವಗಳು ಒಪ್ತಕ್ಕಲ್ಲ. ಆದರೆ ನಮಗೆ ನಾವೇ ನಮ್ಮ ದೇವರನ್ನ ಸಂಬಂಧ ಮಾಡಿ ಮಡಿವಾಳ ದೇವರ ವಿಚಾರನ ಮಡಿವಾಳರು ಒಂದು ಚಳವಳಿಯ ಗಂಗೆ ಹೋಗಬೇಕು. ಈಗ ನಾವು ಬಸವಣ್ಣವರು ವೀರಶೈವರು, ಬಸವಣ್ಣವರು ವೀರಶೈವರಲ್ಲ, ಬಸವಣ್ಣವರು ತೀರ್ಮಾನ ತೆಗೆದುಕೊಂಡಿದೆ ಅವರ ವಿಚಾರಗಳನ್ನು ಮುಂದಿನ ಪೀಳಿಗೆಗೆ ಕೂಡ ನಾವು ತೆಗೆದುಕೊಂಡು ಹೋಗ್ತಕ್ಕಂಥ, ಇಲ್ಲಾಂದ್ರೆ ಮರ್ತೋಗ್ಬಿಡ್ತೀವಿ. ಈಗ ನಮ್ಮ ಮುತ್ತಜ್ಜನ ಹೆಸರು, ಅವರ ಹೆಸರು ನಮ್ಗೆ ಯಾರು ಗೊತ್ತೇ ಇಲ್ಲ. ನನಗೆ ಮಡಿವಾಳ ಮಾಚಿದೇವರು ವಿಚಾರಗಳನ್ನು ಮರ್ತೋಗ್ಬಿಡ್ತೀವಿ, ಅವರು ಏನು ಸರ್ಕಾರಿ ಇವರು ನಮ್ಮ ನಾಡಿನ ಇದ್ದಂಥ ಮಹಾಪುರುಷರ ವಿಚಾರಗಳು ಸೂರ್ಯಚಂದ್ರಗಳ ತನಕ ಇದು ಪ್ರಚಲಿತವಾಗಿರಬೇಕು ಅಂತ ಉದ್ದೇಶದಿಂದ ಮಾಡಿದ್ದಾರೆ. ಇವತ್ತು ಭಾಳಷ್ಟು ಕಾರ್ಯಕ್ರಮಗಳನ್ನು ಸಂಖ್ಯೆ ಕಡಿಮೆ ಆಗಿದೆ. ಭಾಳಷ್ಟು ಸಮಾಜದಲ್ಲಿ ಭಾಳಷ್ಟು ತಾಲೂಕು ಅಧಿಕಾರಿಗಳು ಬರ್ತಾರೆ. ಅದರಲ್ಲೂ ರಥೋತ್ಸವದಿಂದ 9:30 ಮುಂದಿನ ಜಯಂತಿ ವರ್ಷದಲ್ಲಿ ಭಾಗವಹಿಸಿ ಆ ಪುಣ್ಯ ಪುರುಷನಿಗೆ ಗೌರವ ಕೆಲಸ ಮಾಡ್ತೀವಿ. ತಹಸೀಲ್ದಾರರು, ಭೀಮಣ್ಣವರು, ಬಸವಣ್ಣವರು ಇವತ್ತು ರಜಾ ಇತ್ತು ಅವರಿಗೆಲ್ಲ. ಅದು ಕೂಡ ಅವರು ಕರ್ತವ್ಯದ ಮೇಲೆ ಮಹಾಪುರುಷರ ಜಯಂತ್ಯೋತ್ಸವ ಮಾಡ್ತಕ್ಕಂಥದ್ದೇ ನಮ್ಮ ಕರ್ತವ್ಯ. ಅದರಲ್ಲಿ ಬಂದಿರೋದ್ರಿಂದ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ